ಬೆಂಗಳೂರಿನಲ್ಲಿ 3 ಅಂತಸ್ತಿನ ಕಟ್ಟಡವೊಂದು ಕುಸಿತವಾಗಿದೆ ನೋಡಿ. ಓನರ್ ಬಂದು ಚೆನ್ನೈನಲ್ಲಿ, ಇಲ್ಲಿ ಬಾಡಿಗೆದಾರರು ಎಲ್ಲಿ ಹೋಗಬೇಕು? ರಾತ್ರೋರಾತ್ರಿ ಕಾರ್ಯಾಚರಣೆಯನ್ನು ಮಾಡಿ ಈಗ ಕಟ್ಟಡವನ್ನು ತೆರವುಗೊಳಿಸಲಾಗಿದೆ. ಇಲ್ಲಾಂದರೆ ತುಂಬ ಅಪಾಯ ಆಗ್ತಾ ಇತ್ತು. 3 ಅಂತಸ್ತಿನ ಕಟ್ಟಡವೊಂದು ಕುಸಿತವಾಗಿರ್ತಕ್ಕಂಥದ್ದು. ಈಗ ರಾತ್ರಿ ಇಡೀ ಕಾರ್ಯಾಚರಣೆ ಮಾಡಿದ್ದಾರೆ. ಆ ಕಟ್ಟಡವನ್ನು ಈಗ ಧ್ವಂಸ ಮಾಡಿದ್ದಾರೆ, ಅದನ್ನು ತೆಗಿತಕ್ಕಂಥದ್ದು. ಆ ಓನರ್ ಬಂದು ಚೆನ್ನೈ, ಬೆಂಗಳೂರಿನಲ್ಲಿ ಬಾಡಿಗೆದಾರರು ಕಣ್ಣೀರಿಡ್ತಿದ್ದಾರೆ. ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತಂದ್ಬಿಟ್ಟು. ಈ ಕಟ್ಟಡದ ಪಕ್ಕದಲ್ಲಿ ಅವೈಜ್ಞಾನಿಕವಾಗಿ ಪಾಯ ತೆಗೆದಿದ್ದರಂತೆ. ಇದೇ ಈ ಎಲ್ಲ ಅಪಾಯಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಅಂತ JCB ಮುಖಾಂತರ ಈಗ ಮನೆಯನ್ನು ತೆರವುಗೊಳಿಸಿದ್ದಾರೆ. ಆದರೆ ಬಾಡಿಗೆದಾರರು ಕಣ್ಣೀರಿಟ್ಟಿದ್ದಾರೆ. ಯಾಕೆ, ಏನು? ಈ ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ 3 ಅಂತಸ್ತಿನ ಕಟ್ಟಡ ಕುಸಿತ, ರಾತ್ರಿ ಇಡೀ ಕಾರ್ಯಾಚರಣೆ ನಡೆಸಿ ಕಟ್ಟಡ ಧ್ವಂಸ. ಚೆನ್ನೈನಲ್ಲಿ ಮಾಲೀಕ, ಬೆಂಗಳೂರಿನಲ್ಲಿ ಬಾಡಿಗೆದಾರರ ಕಣ್ಣೀರು. ಬೆಂಗಳೂರಿನ ಹೊರಮಾವು ಬಳಿ 6 ಅಂತಸ್ತಿನ ಕಟ್ಟಡ ಕುಸಿದು 7 ಜನರು ಸಾವು ಪ್ರಕರಣ ಇನ್ನು ನೆನಪಲ್ಲಿ ಇರುವಾಗಲೇ ಮತ್ತೊಂದು 3 ಅಂತಸ್ತಿನ ಕಟ್ಟಡ ಕುಸಿದು ಹೋಗಿದೆ. ಜೀವನ್ ಭೀಮಾ ನಗರದ ತಿಪ್ಪಸಂದ್ರದಲ್ಲಿ ಈ ಘಟನೆ ಆಗಿದೆ. ನಿನ್ನೆ ಸಂಜೆ ಸುಮಾರು 4:15 ಸುಮಾರಿಗೆ 3 ಅಂತಸ್ತಿನ ಕಟ್ಟಡ ಏಕಾಏಕಿ ಕುಸಿಯೋಕೆ ಶುರುವಾಗಿತ್ತು. ಬಿಲ್ಡಿಂಗ್ ನಲ್ಲಿ 5 ಬಾಡಿಗೆ ಮನೆಗಳಿದ್ದು 10ಕ್ಕೂ ಹೆಚ್ಚು ಜನ ವಾಸ ಆಗಿದ್ರು. ಯಾವಾಗ ಬಿಲ್ಡಿಂಗ್ ಕುಸಿಯೋಕೆ ಶುರುವಾಯ್ತೋ ಏನಾಗ್ತಿದೆ ಅಂತ ಗೊತ್ತಾಗದೆ ಏಕಾಏಕಿ ಮನೆಯಿಂದ ಹೊರಗೋಡ್ ಬಂದ್ರು. ಅಷ್ಟರಲ್ಲಿ ಬೇಸ್ಮೆಂಟ್ ಸಂಪೂರ್ಣ ಕುಸಿದು ಮನೆಗಳಿಗೆ ಹಾನಿಯಾಗಿದೆ. ನಾನು ಊಟ ಮಾಡ್ತಾ ಇದ್ದೆ, ಹೆಂಡತಿ ಎಲ್ಲ ಕುತ್ಕೊಂಡಿದ್ದೆ, ಟಿವಿ ನೋಡ್ತಾ ಇದ್ದೆ. ಇದ್ದಕ್ಕಿದ್ದಂಗೆ ಎಲ್ಲ ಥರ ಶೇಕೆ ಭೂಕಂಪ ಬಂತು. ನನ್ನ ಭೂಕಂಪ ಬಂದ್ಬಿಡ್ತು ಅಂದ್ಬಿಟ್ಟು ಹೊಗೆ ಜಾಸ್ತಿ ಒಳಗಡೆ ಕೆಳಗಡೆ ಇದೆಲ್ಲ ಕಲ್ಲು ಅದು ಮೇಲೆ ಎತ್ಬಿಡ್ತಾರೆ. ಮೇಲೆ ಎತ್ತಿಸ್ ನನಗೆ ಏನು ಮಾಡ್ತೀವಿ, ಏನೇ ಮೇಲೆ ಹೋಗಿ ಬರ್ತದೆ, ನಡಿ ಹೋಗೋಣ ಓಡೋಣ. ಅಲ್ಲಿ ಹೊಗೆ ಎಲ್ಲಿ ಕಾಣಕ್ಕಾಗಲ್ಲ. ಅವ್ರು ನನಗೆ ತಗೊಂಡು ಹೋಗಿ ಒಂದು ಜಾಗ ಬಿದ್ದೋಯ್ತು, ಕೆಳಗಡೆ ಹೋಯ್ತದೆ. ಕಟ್ಟಡ ಪಕ್ಕದಲ್ಲಿ ಅವೈಜ್ಞಾನಿಕ ಅಪಾಯ ತೆಗೆದಿದ್ದೇ ಕಾರಣ. JCB ಮೂಲಕ ಮನೆ ತೆರವು, ನಿವಾಸಿಗಳು ಕಣ್ಣೀರು. ಮನೆಯ ಮಾಲೀಕ ತಮಿಳುನಾಡಿನ ಚೆನ್ನೈನವರಾಗಿದ್ದು 3 ಅಂತಸ್ತಲ್ಲಿ 5 ಮನೆಗಳನ್ನ ಬಾಡಿಗೆಗೆ ನೀಡಿದ್ದಾರೆ. ಸುಮಾರು 30 ವರ್ಷ ಹಳೆಯದಾದಂತಹ ಮನೆ ಇದಾಗಿದ್ದು, ಇತ್ತೀಚೆಗಷ್ಟೇ ಮನೆಯ ಪಕ್ಕದಲ್ಲಿ ಮತ್ತೊಂದು ಮನೆ ಕಟ್ಟೋಕೆ ಬೇರೊಬ್ರು ಪಾಯ ತೊಡೋಕೆ ಶುರು ಮಾಡಿದ್ರು. ಮನೆಯ ಪಕ್ಕದಲ್ಲಿ ಸುಮಾರು 20 ಅಡಿಯಷ್ಟು ಆಳಕ್ಕೆ ಪಾಯವನ್ನ ತೋಡಿದ್ರು. ಪರಿಣಾಮ ಪಾಯದ ಕೆಳಗೆ ಮನೆಯ ಫಿಲ್ಲರ್ಗಳು ಕುಸಿದು ಬಿಲ್ಡಿಂಗ್ಗೆ ಬಿದ್ದಿದೆ. ನಮಗೆ ನೆನ್ನೆ ಯಾವುದು ರೆಸ್ಪಾಂಡೇ ಮಾಡಿಲ್ಲ. ನಾವು ಕೇಳ್ತಾನೆ ಇದ್ವಿ. ಅವ್ರು ಹೇಳಿದೇನೆಂದ್ರೆ ಲೈಫ್ ನೋಡಬೇಕು, ಇನ್ನೊಬ್ರು ಜೀವ ನೋಡ್ಬೇಕಂತ. ಇವತ್ತು ನಮ್ಮ ಜೀವನೇ ಏನಂತ ಗೊತ್ತಿಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ಹೋಗಿದೆ. ನಿಮಗೆ ಗೊತ್ತು, ಒಂದು ಆಧಾರ್ ಕಾರ್ಡ್ ಇಲ್ಲ ಅಂದ್ರೂ ಒಂದು ಬ್ಯಾಂಕ್ ಒಳಗಡೆ ಹೋಗೋಕ್ಕಾಗಲ್ಲ ಇವಾಗಲ್ಲ. ನಮ್ದು ಎಲ್ಲ ಹೋಯ್ತು. ನೀವೇ ನೋಡಿ ಹೆಂಗಿದೆ ಅಂತ. ಯಾವ ಇಂಟಿಮೇಷನ್ ಕೊಟ್ಟಿಲ್ಲ, ಯಾವುದೂ ಇಲ್ಲ. ನಾವೇ ರಾತ್ರಿ ತನಕ ನಿದ್ದೆನೇ ಮಾಡಿಲ್ಲ, ಇಲ್ಲೇ ಇದ್ವಿ ನಾವು. ಕಟ್ಟಡ ಕುಸಿಯೋ ಭೀತಿಯಲ್ಲಿದ್ದರಿಂದ ರಾತ್ರಿಯಿಂದ ಕಾರ್ಯಾಚರಣೆ ನಡೆಸಿದ BBMP ಅಧಿಕಾರಿಗಳು ಕಟ್ಟಡವನ್ನ ನೆಲಸಮಗೊಳಿಸಿದ್ದಾರೆ. ಬಿಲ್ಡಿಂಗ್ ನಲ್ಲಿ ಒಡವೆ, ಹಣ, ಬೆಲೆ ಬಾಳುವ ವಸ್ತುಗಳು ಸೇರಿದಂತೆ 25 ಲಕ್ಷ ಮೌಲ್ಯದ ವಸ್ತುಗಳು ಹುದುಕಿ ಹೋಗಿದೆ. ಹೀಗಾಗಿ ಅವುಗಳನ್ನ ತೆಗೆಯೋಕೆ ಆಗದೆ ಬಾಡಿಗೆ ಮನೆಯಲ್ಲಿರೋರು ಪರದಾಡಿದ್ರು. ಮನೆ ಮಾಲೀಕ ಚೆನ್ನೈನಲ್ಲಿದ್ದು ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅಂತ ಬಾಡಿಗೆದಾರರು ಕಣ್ಣೀರು ಹಾಕಿದ್ರು. ಅದರಲ್ಲಿ ಎಲ್ಲ ಸೇರಿಸಿ ಒಂದು 25 ಲಕ್ಷ ಇರಬಹುದು. ಒಡವೆಗಳು, ಫ್ರಿಡ್ಜ್, ಟಿವಿ ಎಲ್ಲ ಹೊಸದಾಗಿ ತಂದಿರೋದು. ಹಳೆಯದು ಬೇರೆ ಇದೆ, ಹೊಸದು ಬೇರೆ ಇದೆ. ಇಷ್ಟೊಂದು 25 ಲಕ್ಷವರೆಗೆ ಇದೆ. ಈಗ ಯಾರು ಕೊಡ್ತಾ ಇರೋದಲ್ಲ. ಒಟ್ನಲ್ಲಿ ಮಾಲೀಕರು ಬೇಕಾಬಿಟ್ಟಿ ಕಟ್ಟಡ ನಿರ್ಮಿಸಿದ್ರಿಂದ ಬಾಡಿಗೆದಾರರು ಈಗ ಸಂಕಷ್ಟಕ್ಕೆ ಸಿಲುಕೋ ಪರಿಸ್ಥಿತಿ ಇದೆ. ಪಬ್ಲಿಕ್ TV, ಬೆಂಗಳೂರು.